ಮತ್ತೆ ನರ್ತನೆಗೈದು ಹೋಗಿಲೆಯಂತೆ ಆಡಿದಾಡನ್ನು ಈ ಅರೆಯದ ಯೌವನದ ತುಂಬಿ ತುಳುಕಾಡುತ್ತಿರುವ ಅಬಲೆ ಹಣ್ಣನ್ನು ಒಲಿಸಿಕೊಳ್ಳಲು ಇದೊಂದು ಒಳ್ಳೆಯ ಸುಸಮಯ. ಬಂಗಾರದ ಜಿಂಕೆಯಂತಿರುವ ಆರೇಣುಕ ನನ್ನ ರಮಣಿಯಾಗಿ ನನ್ನೊಡನೆ ರಂಜಿಸಿದರೆ ಅವಳಿಂದಲೇ ನನ್ನ ಸೋದರ ಮಾವ ದೇಸಾಯಿಗೌಡನ ಹಣದ ಆಭರಣ ರಾಶಿಯನ್ನೇ ದಕ್ಕಿಸಿಕೊಂಡು ಆನಂತರ ಆ ಜಮದಗ್ನಿ ಅಗ್ನಿದೇವ ನಾನು ಆಟ ಆಡಿಸುವ ಆಳುಗಳು ರೇಣುಕಾ. ಯಾರವರು? ನಾನೇ ನಿನ್ನ ಪಡದಂಡ ದೇಸಾಯಿಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್. ಗೊತ್ತಾಯ್ತು. ಅದಲ್ಲದೆ ಅವನ ಸೋದರಳಿಯ ಸುರೇಂದ್ರ ಪಾಟೀಲ. ಗೊತ್ತಾಯ್ತು. ತಾವು ಇಲ್ಲಿಗೆ ಬಂದ ಕಾರಣ ಅದು ನಂತರ ಅರಿಯದ ಯೌವನ ತುಂಬೆ ತೊಳಕ ಆಡುತ್ತಿರುವ ಕಡಲವನ್ನು ಸತ್ತು ದಾರಿ ಇಲ್ಲದ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವ ನಮ್ಮಣ್ಣನ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಮಾತ್ರಕ್ಕೆ ಸಹೋದರ ಬಾಟಿನಂತೆ ದಿಟ್ಟವಾಗಿ ನುಡಿವೆಯನ್ನು ನನ್ನ ಕೊನೆಗೆ ತಾಯಿ ಕಚ್ಚುತ್ತೇನಂತ. ಆಫ್ಟರ್ ನೀನೊಬ್ಬ ನಮ್ಮಣ್ಣನ ಫ್ಯಾಕ್ಟರಿ ಮ್ಯಾನೇಜರ್. ನಾನೇನು ಕೂಳ್ಕಣದ ದಿಕ್ಕೇಡಿ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರೇಣುಕಾ, ಹೊರಟು ಹೋಗಲು ಬಂದಿಲ್ಲ. ಹರೆಯದ ಯೌವನ ತುಂಬಾ ತೂಕಾಡುತ್ತಿರುವ ನಿನ್ನ ಸೌಂದರ್ಯದ ಸುಖ ಸವಿಯಲು ಬಂದಿರುವ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಾದದನ್ನೇ ಸಾಧಿಸಿ ಛಲಗಾರನಾಗಿ ಸೊಟ್ಟು ಹೊಡೆದು ನಿಂತ ಈ ಸುರೇಂದ್ರ ಪಾಟೀಲಿಗೆ ಅಸಾಧ್ಯ ಎಂಬುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ಕೇವಲ ಚೂಡಿ ಹಾಕಿದ ಮ್ಯಾಡಿ ಅಣ್ಣ ನೀನೇನು ಮಹಾ ಮಾರಲೇ ಅಣ್ಣ. ನಿಂತು ಮಾತನಾಡ ಶ್ವಾನಂತವಳೆ. ನಿನ್ನ ತೊಡ ಕಾಮದ ಪಿತ್ತ ನೆತ್ತಿಗೇರಿದೆ. ನಿನ್ನ ತೊಡ ಕಾಮಂದರನ್ನು ಕೊರಳಲ್ಲಿ ಅಗಿದು ಕೊರಳಿಗೆ ಹಾರವನ್ನಾಗಿ ಮಾಡಿಕೊಂಡ ಆ ತಾಯಿ ಚಾಮುಂಡಿ ಕೂಡ ನನ್ನಂತ ಹೆಣ್ಣಲ್ವೇನೋ. ಎಲ್ಲವರು ಬರೆದಿಟ್ಟ ಕತೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಹೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ಮಾಂಗಲ್ಯ ಭಾಗ್ಯವನ್ನು. ನಿನ್ನ ಮಡದಿ ಆಗೋಣೆಂದು ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಸುತ್ತೇಳು ಹಳ್ಳಿಯ ಗುರಿಯರಲ್ಲಿ ಆ ನನ್ನ ಬಾಲಸಿದ್ದೇಶ್ವರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಮಾಂಗಲ್ಯ ಚಿನ್ನವನ್ನು. ಈ ಭಾರತ ಇದನ್ನು ತಿರಸ್ಕರಿಸಿ ಎಣ್ಣೆ ಜಗದ ಕಣ್ಣು ಎಂದು ನೀ ಹಾರಾಡಿದರೆ ಬಲತ್ಕಾರನ ಮೂಡಿಸುವ ನಿನ್ನ ಹೊಟ್ಟೆಯಲ್ಲಿ ಈ ಪಾಟೀಲನ ವಂಶದ ಕುಡಿಯನ್ನ